ದಿಲ್ಜಿತ್ತು ಫೈಟ್ ಮಾಡೋಷ್ಟು ಸ್ಟ್ರಾಂಗ್ ಇದಾನ? ಅವನಿಗೆ ಅಷ್ಟೊಂದು ಧೈರ್ಯ ಇದೆಯಾ? ಅಧಿಕ ಪ್ರಸಂಗಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ದಿಲ್ಜಿತ್, ಏನಿದು? ಮೇಡಮ್ ಜಿ, ದುಡ್ಡಿನ ಬ್ಯಾಗು. ನಿಮ್ಮನೆಯಿಂದ ಹೊರಗಡೆ ಹೋಗಿದ್ ಲಕ್ಷ್ಮಿನ ಮತ್ತೆ ವಾಪಸ್ ಕರ್ಕೊಂಡ್ ಬಂದಿದ್ದೀನಿ. ಏನು ದುಡ್ಡ? ಹಾ ಮೇಡಮ್ ಜಿ, 2 ಕರೋಡ್. ಹೇಗಪ್ಪ ಈ ದುಡ್ಡು ವಾಪಸ್ ತಗೊಂಬಂದೆ? ದುಡ್ಡು ಕೊಟ್ಟು ನಮ್ಮನ್ನ ಬಿಡ್ಸ್ಕೊಂಡ್ ಬರೋದು ನಂಗೆ ಇಷ್ಟ ಇರ್ಲಿಲ್ಲ ಮೇಮ್ ಸಾಬ್. ಅದಕ್ಕೆ ನೀವೆಲ್ಲ ಹೋಗೋ ತನಕ ವೇಟ್ ಮಾಡಿ, ರಿಸ್ಕ್ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಅವ್ರೆಲ್ರಿಗೂ ಬಾರಿಸಿ ದುಡ್ಡನ್ನ ವಾಪಸ್ ತಗೊಂಡ್ ಬಂದೆ. ಎಷ್ಟು ಆಸೆಯಿಂದ ಪ್ಲಾನ್ ಮಾಡಿದ್ವಿ, ಎಲ್ಲ ಹಾಳು ಮಾಡ್ದ. ಛೇ, ಭೈರವಿ ಕೊಡ್ಬೇಕಾದ ದುಡ್ಡ ಕೊಟ್ಟು ಮಿಕ್ಕಿದ ದುಡ್ಡನ್ನ ಹೆಂಗೆಲ್ಲ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟ. ನನ್ನ ಪ್ಲಾನಿಗೆಲ್ಲ ಕೊಳ್ಳಿ ಇಟ್ಟು ಇಲ್ಲಿ ಒಳ್ಳೆ ಒಂಥರ ಪೋಸ್ ಕೊಡ್ತಿದ್ದಾನೆ. ಮೊದ್ಲು ಇವನನ್ನ ಕೆಲಸದಿಂದ ತೆಗಿಬೇಕು. ದಿಲ್ಜಿತ್, ಈಗಷ್ಟೇ ಅಕ್ಕ ದುಡ್ಡನ್ನ ಹೇಗಾದ್ರೂ ಮಾಡಿ ವಾಪಸ್ ತರ್ಬೇಕು ಅಂತ ಹೇಳ್ತಿದ್ಲು. ಅವಳ ಮನ್ಸಿನ ಮಾತನ್ನ ಕೇಳಿಸ್ಕೊಳ್ಳೋತರ ನೀವ್ ಈ ದುಡ್ಡನ್ನ ವಾಪಸ್ ತಂದ್ಬಿಟ್ಟಿದ್ದೀರಾ. ದಿಲ್ಜಿತ್, ಯು ಆರ್ ರಿಯಲಿ ಗ್ರೇಟ್. ರೋಟಿ ದೇನೆಕೆ ಘರ್ ಮೇ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಚೋಟಿ ಮೇಮ್ ಸಾಬ್? ಎಲ್ಲಾ ಕಡೆ ಸುಮ್ನೆ ಕೂತಿದ್ರೆ ಆಗಲ್ಲ, ಎದ್ದು ನಿಲ್ಲೋ ಸಮಯ ಬಂದ್ರೆ ನಿಲ್ಬೇಕು. ಅಲ್ಲ ದಿಲ್ಜಿತ್, ನಿನಗೇನಾದ್ರೂ ತೊಂದ್ರೆ ಆಗಿದ್ರೆ? ಸಬ್ ಭಗವಾನ್ ಕಾ ಆಶೀರ್ವಾದ ಮೇಡಮ್ ಜಿ, ಮೇ ಫಿಟ್ ಅಂಡ್ ಫೈನ್ ಹೂ. ಕೊಲ್ಲೋಕ್ 100 ಜನ ಇದ್ರೆ ಕಾಯಕ್ಕೊಬ್ಬ ಇರ್ತಾನಂತೆ. ಆ ಒಬ್ಬ ನೀವೇ ದಿಲ್ಜಿತ್. ಥ್ಯಾಂಕ್ ಯು ಸೋ ಮಚ್. ನಾನೇ ನೀನಂತೆ ನೀನೇ, ನಾನಂತೆ ಜೀವ ಒಂದೇನೆ ಹೃದಯ ಎರಡು, ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ